ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಪಿಸೋಡ್ 52ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ಒಬ್ರು ಇಂಟರ್ವ್ಯೂವರ್ ಎಲ್ಲ ರೆಡಿ ಮಾಡ್ಕೊಂಡು ನಿಂತಿರ್ತಾರೆ. ಅವರು ಹೇಳ್ತಿರ್ತಾರೆ ನಾವು ಇವಾಗ ಇಂಟರ್ವ್ಯೂನ ಸ್ಟಾರ್ಟ್ ಮಾಡೋಣವಾ ಅಂತ. ಇಲ್ಲಿ ನೇನ ಮುಂದಕ್ಕೆ ಹೋಗ್ತಿರ್ತಾಳೆ. ಆಗ ರೀತು ನೇನ ಅಂತ ಕೈ ಹಿಡ್ಕೋತಾಳೆ. ಆಗ ನೇನ ಕೇಳ್ತಿರ್ತಾಳೆ ಏನಾಯ್ತು, ನೀನು ಪೀರಿಯಡ್ಸ್ ಆಗಿದ್ಯಾ, ಮೊದ್ಲು ನೀನು ಡ್ರೆಸ್ ಚೇಂಜ್ ಮಾಡ್ಕೋಬಾ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ನೇನ ಮತ್ತೆ ರೀತು ಅಲ್ಲಿಂದ ಹೋದ್ಮೇಲೆ ಆ ಇಂಟರ್ವ್ಯೂವರ್ ಹೇಳ್ತಿರ್ತಾಳೆ ನೇನಂತೂ ಹೊರಟೋಗ್ಬಿಟ್ಲು, ಇನ್ನು ಎಷ್ಟೊತ್ತು ವೇಟ್ ಮಾಡ್ಬೇಕು. ಅದಕ್ಕೆ ನೇನ ಅವ್ರ ತಂದೆ ಹೇಳ್ತಿರ್ತಾರೆ ವೇಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ, ಟಾಪ್ ಸ್ಕಾಲರ್ ನೇನ ಅವ್ರ ಫ್ಯಾಮಿಲಿ ನಾವು. ಅದಕ್ಕೆ ಆ ರಿಪೋರ್ಟರು ಸರಿ ಹಾಗಾದ್ರೆ ನಾವು ನಿಮ್ದೇ ಇಂಟರ್ವ್ಯೂ ತಗೋತೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆ ಬನ್ನಿ ಎಲ್ಲರೂ ಬನ್ನಿ ಇಂಟರ್ವ್ಯೂ ಕೊಡೋಣ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಫುಲ್ ದೀಕ್ಷಿತ್ ಫ್ಯಾಮಿಲಿ ಹೋಗಿ ಇಂಟರ್ವ್ಯೂ ಕೊಡೋದಕ್ಕೆ ನಿಂತ್ಕೊಂಡಿರುತ್ತೆ. ಇಲ್ಲಿ ನೇನ ಅವ್ರ ತಂದೆ ಹೇಳ್ತಿರ್ತಾರೆ ಹಲೋ ನಮಸ್ತೆ ಎಲ್ರಿಗೂ, ನನ್ನ ಹೆಸರು ರಘುವೀರ್ ದೀಕ್ಷಿತ್ ಗ್ರೂಪ್ ನ ಬ್ರಾಂಚ್ ಆಫೀಸ್ ನಲ್ಲಿ ನಾನು ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ದೀಕ್ಷಿತ್ ಗ್ರೂಪ್ ಅದು ಹೈ ಕ್ವಾಲಿಟಿ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಾನು ಏನ್ ಇಷ್ಟು ಬೆಳೆದಿದ್ದೀನಿ ಇದೆಲ್ಲ ನನ್ನ ಫ್ಯಾಮಿಲಿಯಿಂದಾನೇ ಬೆಳೆದಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾ ಕೂಡ ನಗ್ತಾರ ಅಪ್ಪನ ನೋಡ್ತಿರ್ತಾಳೆ. ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಮಕ್ಕಳಿಂದ. ಇವನು ನನ್ನ ದೊಡ್ಡ ಮಗ ರಾಜೀವ್ ದೀಕ್ಷಿತ್, ಇವನು 5 ವರ್ಷ ಇದ್ದಾಗಿಂದಾನೆ ನಂಗೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದ. ಮತ್ತೆ ನನ್ನ ಚಿಕ್ಕ ಮಗ ಹಾರ್ದಿಕ್, ಇವನು ಆದಷ್ಟು ಬೇಗ ಫಿಲಂ ಅಲ್ಲಿ ಡೆಬ್ಯೂ ಮಾಡ್ತಿದ್ದಾನೆ. ಹಾರ್ದಿಕ್ ಕೂಡ ಅವನು ಇಂಟ್ರೊಡಕ್ಷನ್ ಕೊಡ್ಕೋತಿರ್ತಾನೆ, ನನ್ನ ಹೆಸರು ಹಾರ್ದಿಕ್ ದೀಕ್ಷಿತ್ ಅಂತ, ನಾನು ಆದಷ್ಟು ಬೇಗ ಫಿಲಂ ಅಲ್ಲಿ ಡೆಬ್ಯೂ ಮಾಡ್ತಿದ್ದೀನಿ, ನಾನು ಅನ್ಕೋತೀನಿ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ, ಥ್ಯಾಂಕ್ ಯು ಅಂತ ಹೇಳ್ತಿರ್ತಾನೆ. ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಮತ್ತೆ ಇವಳು ನನ್ನ ಮಗಳು ಜಿಯಾ ದೀಕ್ಷಿತ್, ಇವಳು ಚಿಕ್ಕವಳಿದ್ದಂಗಿಂದನು ತುಂಬಾ ವೆಲ್ ಮ್ಯಾನರ್ಡ್, ಮ್ಯೂಸಿಕ್ ಚೆಸ್ ಎಲ್ಲದ್ರಲ್ಲೂ ತುಂಬಾ ಎಕ್ಸ್ಪರ್ಟ್ ಇದ್ದಾಳೆ ಅಂತ. ಇಲ್ಲಿ ಜಿಯಾ ಅಂತೂ ಫುಲ್ ಬಿಲ್ಡಪ್ ಅಲ್ಲಿ ಕೈ ಎಲ್ಲ ಆಡಿಸ್ತಿರ್ತಾಳೆ, ಹಾಯ್ ಮಾಡ್ತಿರ್ತಾಳೆ. ರಿಪೋರ್ಟರ್ ಹೇಳ್ತಿರ್ತಾರೆ ಸಾರಿ ಸರ್ ಒಂದ್ ನಿಮಿಷ ಇರಿ, ಆಕ್ಚುಲಿ ಇಂಟರ್ವ್ಯೂ ತಗೋಬೇಕಾಗಿರೋದು ನೇನಾ ಶರ್ಮಾ ಬಗ್ಗೆ, ಪ್ಲೀಸ್ ಅವ್ರ ಬಗ್ಗೆ ಫೋಕಸ್ ಮಾಡೋಣವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ನೇನಾ ಅವ್ರ ತಂದೆಗೆ ನೇನಾ ಬಗ್ಗೆ ಏನೂ ಗೊತ್ತಿರಲ್ಲ. ಇಲ್ಲಿ ಅವ್ರು ಅದಕ್ಕೆ ನಗ್ತಾ ಸ್ವಲ್ಪ ವಿಯರ್ಡ್ ಆಗಿ ಹೇಳ್ತಿರ್ತಾರೆ ನೇನಾ ತುಂಬಾ ಸೆನ್ಸಿಟಿವ್ ಇದ್ದಾಳೆ, ಮತ್ತೆ ಅವಳು ಯಾವಾಗ್ಲೂ ಜಿಯಾ ಜೊತೆ ತುಂಬಾ ಖುಷಿಯಾಗಿರ್ತಾಳೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ನೇನಾ ಮತ್ತೆ ರೀತು ಕೂಡ ಬರ್ತಿರ್ತಾರೆ. ನೇನಾ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಯಾಕೆಂದ್ರೆ ಜಿಯಾ ತುಂಬಾ ವೆಲ್ ಮ್ಯಾನರ್ಡ್, ಅವಳು ಎಲ್ಲಾನು ತುಂಬಾ ಕೇರ್ ಮಾಡ್ತಾಳೆ, ಅದಕ್ಕೆ ಎಲ್ಲರೂ ಅವಳ ಜೊತೆ ಚೆನ್ನಾಗಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಕೇಳಿಸ್ಕೊಂಡು ನೇನಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ ಇದ್ ದೀಕ್ಷಿತ್ ಫ್ಯಾಮಿಲಿ ಯಾವತ್ತೂ ಸರಿ ಹೋಗಲ್ಲ, ಯಾವತ್ತೂ ಬುದ್ಧಿ ಕೂಡ ಕಲಿಯಲ್ಲ, ಯಾವ ಚಾನ್ಸ್ ಕೂಡ ಬಿಡಲ್ಲ ಅವ್ರನ್ನ ಅವರು ಹೊಗಳು ಕೊಡೋಕೆ. ಇಲ್ಲೂ ಕೂಡ ಅವ್ರಿಗವ್ರೆ ಹೊಗಳ್ಕೋತಾ ಇದಾರೆ. ಆಗ ನೇನಾ ಫ್ರೆಂಡ್ ಪಟ್ ಅಂತ ನೇನಾ ನೀನು ಬಂದ್ಯಾ ಅಂತ ಹೇಳ್ತಿರ್ತಾನೆ. ಇಂಟರ್ವ್ಯೂ ತಗೊಳಕ್ ಬಂದಿರೋ ಎಲ್ಲಾ ರಿಪೋರ್ಟರ್ಸ್ ನೇನಾ ಬಂದಿರೋದನ್ನ ನೋಡಿ ನೇನಾ ಕಡೆಗೆ ಓಡೋಗ್ತಾರೆ. ಎಲ್ಲಾ ರಿಪೋರ್ಟರ್ಸ್ ನೇನಾ ಹತ್ರ ಓಡೋಗಿರೋದನ್ನ ನೋಡಿ ನೇನಾ ಅವ್ರ ತಂದೆ ಹರೇ ಅಂತ ಕರೀತಿರ್ತಾರೆ. ಆದ್ರೆ ರಿಪೋರ್ಟರ್ಸ್ ಎಲ್ಲ ನೇನಾ ಹತ್ರ ಓಡೋಗ್ಬಿಡ್ತಾರೆ. ಇಲ್ಲಿ ರಿಪೋರ್ಟರ್ಸ್ ಬಂದಿರೋದನ್ನ ನೋಡಿ ಅವಳಿಗೆ ಇಂಟ್ರೊಡಕ್ಷನ್ ಕೊಡ್ಕೊತಿರ್ತಾಳೆ, ಹಲೋ ನನ್ನ ಹೆಸರು ನೇನಾ ಶರ್ಮಾ ಅಂತ. ಆಗ ಫಸ್ಟ್ ರಿಪೋರ್ಟರ್ ಹೇಳ್ತಿರ್ತಾಳೆ ನೇನಾ ನಿಮ್ ಫ್ಯಾಮಿಲಿ ಅಂತ. ಆಗ ರೀತು ಹೇಳ್ತಾಳೆ ಯಾವ ಫ್ಯಾಮಿಲಿ, ನೇನಾ ಚಿಕ್ಕವಳಿದ್ದಾಗಿಂದನೂ ಅನಾಥಾಶ್ರಮದಲ್ಲೇ ಬೆಳೆದಿರೋದು. ಆಗ ನೇನಾ ಫ್ರೆಂಡ್ ಕೂಡ ಹೇಳ್ತಿರ್ತಾನೆ ಹೌದು ನೇನಾ ಚಿಕ್ಕವಳಿದ್ದಾಗಿಂದನೂ ಅನಾಥಾಶ್ರಮದಲ್ಲೇ ಬೆಳೆದಿರೋದು ಅಂತ. ಆಗ ನೇನಾ ಹೇಳ್ತಿರ್ತಾಳೆ ಇವರೆಲ್ಲ ನನ್ನ ಅನಾಥಾಶ್ರಮದ ಫ್ರೆಂಡ್ಸ್. ನೇನಾ ಅವ್ರ ತಂದೆ ತಾಯಿ ರಿಪೋರ್ಟರ್ಸ್ ಮಧ್ಯದಲ್ಲಿ ತೂರ್ಕೊಂಡು ಹೋಗಿ ಅವ್ರದ್ದು ಫ್ರೇಮ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಅವ್ರನ್ನ ಯಾರು ಒಳಗಡೆನೆ ಬಿಡ್ತಿರಲ್ಲ. ಇಲ್ಲಿ ನೇನಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಇವರೇ ನಿಜವಾದ ನನ್ನ ಫ್ಯಾಮಿಲಿ, ನಾನು ಇಷ್ಟೆಲ್ಲ ಏನ್ ಮಾಡಿದೀನಲ್ಲ ಅದೆಲ್ಲ ಇವರಿಂದಾನೇ ಕಾರಣ. ಮತ್ತೆ ನನ್ ಲೇಟ್ ಗ್ರ್ಯಾಂಡ್ ಮದು ಡೆತ್ ಆಗಿರುತ್ತೆ. ಇಲ್ಲಿ ದೀಕ್ಷಿತ್ ಫ್ಯಾಮಿಲಿ ಏನಿರುತ್ತಲ್ಲ ಅವರು ನೇನಾ ಹತ್ರ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾರೆ, ಹಾರ್ದಿಕ್ ಮತ್ತೆ ನೇನಾ ಅವ್ರ ತಂದೆ ತಾಯಿ ಎಲ್ಲ, ಆದ್ರೆ ಅವ್ರು ಯಾರನ್ನೂ ಒಳಗಡೆನೆ ಬಿಡ್ತಿರಲ್ಲ ಈ ರಿಪೋರ್ಟರ್ಸ್. ಇಲ್ಲಿ ನೇನಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಇವರೆಲ್ಲರ ಆಶೀರ್ವಾದದಿಂದಾನೇ ನಾನು ಇಷ್ಟೊಂದೆಲ್ಲ ಅಚೀವ್ ಮಾಡಕ್ಕಾಗಿದ್ದು, ಇವ್ರ ಆಶೀರ್ವಾದ ಇರ್ಲಿಲ್ಲ ಅಂದಿದ್ರೆ ನಾನು ಎಕ್ಸಾಮ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ತೆಗಿಯಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ನಮ್ಮ ಅದನ್ನ ಕೇಳಿ ಹಾರ್ದಿಕ್ಕಿಗೆ ಕೋಪ ಬಂದ್ಬಿಡುತ್ತೆ, ನೋಡು ನೀನು ನಮ್ ಬಗ್ಗೆ ಒಂದ್ ಚೂರು ಕೂಡ ಏನು ಮಾತಾಡ್ತಾನೆ ಇಲ್ಲ, ನೀನ್ ಎಷ್ಟು ಕೆಟ್ಟವಳು ಅಂತ ಹೇಳ್ತಿರ್ತಾರೆ. ನೇನಾ ತಂದೆ ಕೂಡ ಕಿರ್ಚ್ತಾ ಹೇಳ್ತಿರ್ತಾರೆ ಏನ್ ಮಾತಾಡ್ತಿದ್ಯಾ ಫಸ್ಟ್ ನೀನು ಎಕ್ಸ್ಪ್ಲೇನ್ ಮಾಡು ಅಂತ. ಆಗ ನೇನಾ ತಂದೆನ ಯಾರೋ ತೆಳ್ಬಿಡ್ತಾರೆ, ಅವರು ಬಿದೋಗ್ತಾರೆ. ಅವ್ರ ತಾಯಿ ಮತ್ತೆ ಅವ್ರ ಮಕ್ಳೆಲ್ಲ ಅವ್ರ ಹತ್ರ ಹೊಡೋಗ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.